ಪ್ರೀತಿಸಿ ಮದುವೆಯಾದ ಪತ್ನಿಗೆ ಗಂಡನಿಂದ ಟಾರ್ಚರ್, ಬಾಸುಂಡೆ ಬರುವ ಶಿಕ್ಷಕನಿಂದ ಹೆಂಡತಿಗೆ ಥಳಿತ ಆಗಿರುವಂತದ್ದು. ಶಿಕ್ಷಕ ವಿಜಯ್ ಕುಮಾರ್ ಮೇಲೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಪತ್ನಿಗೆ ನಿತ್ಯವೂ ಸಹಿತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡ್ತಾ ಇದ್ರು. ಹೊಸಕೋಟೆ ತಾಲೂಕಿನ ತೆನೆಯೂರಿನ ನಿವಾಸಿಯಾಗಿದ್ದಂತಹ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ತೆನೆಯೂರು ಗಂಡ ಅತ್ತೆ ಸೇರಿ ಹಲ್ಲೆ ನಡೆಸಿ ನಿಂದಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಮಗು ಇಲ್ಲ, ವರದಕ್ಷಿಣೆಯೂ ಇಲ್ಲ ಎಂದು ನಿಂದನೆಯನ್ನ ಮಾಡಿರ್ತಾರೆ. ನನಗೆ ನ್ಯಾಯ ಕೊಡಿಸಿ ಎಂದು ನೊಂದ ಮಹಿಳೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರೀತಿಸಿ ಮದುವೆಯಾದ ಪತ್ನಿಗೆ ಗಂಡನಿಂದ ಟಾರ್ಚರ್, ಬಾಸುಂಡೆ ಬರುವ ಶಿಕ್ಷಕನಿಂದ ಹೆಂಡತಿಗೆ ಥಳಿತ ಆಗಿರುವಂತದ್ದು. ಶಿಕ್ಷಕ ವಿಜಯ್ ಕುಮಾರ್ ಮೇಲೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಪತ್ನಿಗೆ ನಿತ್ಯವೂ ಸಹಿತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡ್ತಾ ಇದ್ದ. ಹೊಸಕೋಟೆ ತಾಲೂಕಿನ ತೆನೆಯೂರಿನ ನಿವಾಸಿ ಇವನು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ತೆನೆಯೂರು ಗಂಡ ಅತ್ತೆ ಸೇರಿ ಹಲ್ಲೆ ನಡೆಸಿ ನಿಂದಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಮಗು ಇಲ್ಲ, ವರದಕ್ಷಿಣೆಯೂ ಇಲ್ಲ ಎಂದು ನಿಂದನೆಯನ್ನ ಮಾಡ್ತಾ ಇದ್ರು. ಪ್ರೀತಿಸಿ ಮದುವೆಯಾದ ಪತ್ನಿಗೆ ಗಂಡನಿಂದಲೇ ಟಾರ್ಚರ್. ನೋಡಿ, ಪ್ರೀತಿ ಮಾಡ್ತಾರೆ, ಒಬ್ರು ಕೂಡ ಪರಸ್ಪರ ಅರ್ಥ ಮಾಡಿಕೊಂಡು ಪ್ರೀತಿಸಿ ಮದುವೆ ಆದಂತ ಇವರೇ ಈ ರೀತಿಯಾಗಿ ಗಂಡನಿಂದ ಮತ್ತೆ ಟಾರ್ಚರ್ ಅಲ್ಲಿ ಮಾರ್ಪಾಡಾಗುತ್ತೆ. ಅಂದ್ರೆ ಬಾಸುಂಡೆ ಬರುವಂತ ರೀತಿಯಲ್ಲಿ ಥಳಿಸಿರ್ತಾನೆ ಅನ್ನುವಂಥ ಆರೋಪ. ಇವನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಶಿಕ್ಷಕ ವಿಜಯ್ ಕುಮಾರ್ ಮೇಲೆ ಇದೀಗ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಪತ್ನಿಗೆ ನಿತ್ಯವೂ ಸಹಿತ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಹಲ್ಲೆ ಮಾಡೋದು, ಈ ರೀತಿಯಾಗಿ ಅಲ್ಲಿ ನಡೆದುಕೊಳ್ತಾ ಇದ್ದ. ಮಗುನು ಸಹಿತ ಆಗಿರಲಿಲ್ಲ, ಇನ್ನು ವರದಕ್ಷಿಣೆಯೂ ಸಹಿತ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತ್ಯವೂ ಸಹಿತ ಕಿರುಕುಳವನ್ನ ಕೊಡ್ತಾ ಇದ್ದ. ಇವನು ಗಂಡ ಮಾತ್ರ ಅಲ್ಲ, ಅತ್ತೆಯಿಂದನೂ ಸಹಿತ ಅಲ್ಲಿ ಕಿರುಕುಳ ಆಗ್ತಾ ಇತ್ತು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಸ್ಯಾಲ್ರಿ ಬಂದಿರೋ ಸ್ಯಾಲ್ರಿ ಎಲ್ಲ ನನ್ನ ಗಂಡನಿಗೆ ಕೊಡ್ತೇನೆ. ಎಷ್ಟು ಬರ್ತಿತ್ತಮ್ಮ ಸ್ಯಾಲ್ರಿ? ನನ್ನ ಸ್ಯಾಲ್ರಿ 15 ಬರ್ತಾ ಇತ್ತು, ನನ್ನ ಗಂಡನಿಗೆ ಕೊಡ್ತಾ ಇದ್ದೆ. ಮತ್ತೆ ಅಕ್ಟೋಬರ್ 2ನೇ ತಾರೀಕು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಮಾತಾಡಿಸಿ ಇಲ್ಲ ನಾನು ಸ್ಯಾಲ್ರಿ ಕೊಡಲ್ಲ ಅಂತ ಹೇಳಿದ್ಮೇಲೆ, ಪೊಲೀಸರು ಕೊಡಬೇಡ ಅಂತ ಹೇಳಿದ್ಮೇಲೆ ನಾನು ಒಂದು ಚೀಟಿ ಹಾಕ್ಕೊಂಡು ನಾನು ಬಂದಿರೋ ಸ್ಯಾಲ್ರಿ 15,000 ಏನಿದೆಯೋ ಅದನ್ನು ನಾನು ಚೀಟಿ ಕಟ್ಕೊತೀನಿ. ಅವ್ರ ಕೈಲಿ ಕೊಡಬೇಕಾದ್ರೆ ತಿಂಗಳಿಗೆ 100 ರೂಪಾಯಿ ಕೊಡ್ತಾ ಇದ್ರು. ನಾನು ದುಡ್ದಿರೋ ದುಡ್ಡನ್ನ ತಗೊಂಡು ನನಗೆ 100 ರೂಪಾಯಿ ಕೊಡ್ತಾ ಇತ್ತು ತಿಂಗಳಿಗೆ. ಲವ್ ಅಂಡ್ ಅರೇಂಜ್ ಮ್ಯಾರೇಜ್. ಲವ್ ಮಾಡಿ 1 ವರ್ಷ ಲವ್ ಮಾಡಿ ಮತ್ತೆ ಮನೇಲೆಲ್ಲ ಕೇಳಿ ನೋಡಿ ಮಾಡಿನೇ ಮದುವೆ ಮಾಡಿದ್ರು. ಬಟ್ ಇವರು ತುಂಬ ಟಾರ್ಚರ್ ಕೊಡ್ತಾರೆ. ದಿನನಿತ್ಯ ನನ್ನ ಹೊಡೆಯೋದು, ಬೈಯೋದು, ಕೆಟ್ಟ ಶಬ್ದಗಳಿಂದ ಬೈಯೋದು, ಹೊಡೆಯೋದು, ಇದೇ ಆಗೋಯ್ತು. ಇದು ಸೆಕೆಂಡ್. ನನ್ನ ಮಗಳು. ನಿಮ್ಮ ಮಗಳು ಯಾಕೆ ನಿಂಗೆ ಏನಾಯ್ತು? ವರದಕ್ಷಿಣೆ ಕೇಸ್ ಅಂತ ಅವ್ನು ಕಿರುಕುಳ ಕೊಡ್ತಾನೆ. ಅದಕ್ಕೆ ಏನು ಮದುವೆ ಮಾಡ್ಕೊಟ್ಟಾಗ ಏನು ವರದಕ್ಷಿಣೆ ಕೊಡ್ತೀನಿ ಅಂತ ಏನು ಹೇಳಿಲ್ಲ. ಏನು ಕೊಡೇಬೇಡ, ಹುಡುಗಿನ ಕೊಡ್ರಿ ಸಾಕು. ಅವನು ಇವಾಗ ಮದುವೆ ಮಾಡ್ಕೊಟ್ಮೇಲೆ ಅವಾಗ ಇದೇ ಅನ್ಭವಿಸ್ತಾನೆ. ನೈಟ್ ಎಲ್ಲ ಹೊಡೆಯೋದು, ನನ್ನ ನೈಟ್ ಹೊತ್ಲಿ ಕರ್ಕೊಂಡು ಹೋಗೋದು, ಮನೆಗೆ ಮಾಡ್ಕೊಳೋದು, ಹಾಸ್ಪಿಟ್ಲ್ಗಳಿಗೆ ತೋರ್ಸೋದು, ತಿರ್ಗಾ ಅವ್ನ ನ್ಯಾಯಗಳು ಪಂಚಾಯತ್ಗಳು ಆಡೋದು, ತಿರ್ಗಾ ತಂದು ಬಿಡೋದು, ಹಿಂಗೇ ಮಾಡ್ಕೊಂಡಿದ್ದೆ. ಮನೆ ಪೊಲೀಸರ ಮುಖಾಂತರ ನಾ ಕಳ್ಸಿದ್ರೆ ಹುಷಾರಿರ್ತಾನೆ, ದಿಲ್ ಬೀಳ್ತಾನೆ ಅಂತ ಕಳ್ಸಿದ್ರೆ, ಇವಾಗ ಕತ್ತಿಸ್ಕಿ ಹೊಡೆದು ನೀರಟ್ಟಿ ಬಾಯಾಗ ಪ್ರಾಣ ಹೋಗೋವಾಗ ತಿರ್ಗಾ ಅವಳ ಕಣ್ಣಿಗೆ ಬಿಟ್ಮೇಲೆ ತಿರ್ಗಾ ಹೊಡೆದು ನೋಡಿ ಈ ವಿಷಯ ಕೊಟ್ಟವ್ರೆ. ಅದಕ್ಕೆ ನಮ್ಗೆ ನ್ಯಾಯ ಬೇಕು, ಅದಕ್ಕೆ ನಾವು ಕೂತಿದೀವಿ. ಇವಾಗ ನಮ್ಗೆ ನ್ಯಾಯ ಕೊಡ್ಬೇಕು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 ವರ್ಷ ಆಗಿದೆ. ಮಕ್ಳಿದಾರ? ಯಾರು ಇಲ್ಲ. ಒಟ್ನಲ್ಲಿ ಕಿರುಕುಳ ಯಾವಾಗೂ. ನಿನ್ಗೆ ನನ್ನ ಮಗಳು. ನಿಮ್ಮ ಮಗಳು ಯಾಕೆ ಏನಾಯ್ತು? ವರದಕ್ಷಿಣೆ ಕೇಸ್ ಅಂತ ಅವ್ನು ಕಿರುಕುಳ ಕೊಡ್ತಾನೆ. ಅದಕ್ಕೆ ಏನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಪ್ರೀತಿಸಿ ಮದುವೆ ಆಗಿರ್ತಾನೆ ಈತ. ಮದುವೆ ಆದ ಬಳಿಕ ತಾನೇ ಅಲ್ಲಿ ಹೆಂಡತಿಗೆ ಟಾರ್ಚರ್ ಅನ್ನ ಕೊಡುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಕೇಳಿ ಬರ್ತಾ ಇದ್ರೆ, ಏನೆಲ್ಲ ಅತ್ತೆ ಮತ್ತು ಗಂಡನ ಮೇಲೆ ಆರೋಪಗಳಿರುವಂಥದ್ದು, ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಇದೆ ರಾಮು ಈ ಬಗ್ಗೆ? ಖಂಡಿತವಾಗ್ಲೂ ಹೊರಟಾಗಿ ಏನೋ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ತೆನೆಯೂರು ಅನ್ನುವಂಥ ಗ್ರಾಮದಲ್ಲಿ ಒಂದು ಪ್ರೀತಿಸಿ ಕಳೆದ 5 ವರ್ಷಗಳಿಂದ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಂತ ಏನು ಅತಿಥಿ ಶಿಕ್ಷಕ ಯಾರಿದ್ದಾನೆ ಈತ ದಿನನಿತ್ಯ ರವ ನರಕ ತೋರಿಸೋದು ಮತ್ತೆ ದಿನನಿತ್ಯ ಒಂದು ಏನು
ಒಡಿ ಬಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಟಾರ್ಚರ್ ನೀಡುವಂತ ನಿಟ್ಟಿಗೆ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಈಗಾಗಲೇ ಏನು ನೊಂದ ಮಹಿಳೆ ಯಾರಿದ್ದಾರೆ ಇವರು ಮನೆ ಬಾಗಿಲಲ್ಲಿ ಕುತ್ಕೊಂಡು ಒಂದು ನ್ಯಾಯಕ್ಕಾಗಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತದ್ದು. ಏನು ಒಂದು ಕಳೆದ 48 ಗಂಟೆಗಳು ಕಳೆದ್ರು ಸಹಿತ ಒಂದು FIR ದಾಖಲಿಸಿಕೊಂಡಂತ ಪೊಲೀಸರು ಇಲ್ಲಿಯ ತನಕ ಆರೋಪಿಗಳನ್ನ ಬಂಧಿಸೋದಾಗ್ಲಿ, ಆರೋಪಿಯ ವಿರುದ್ಧ ಒಂದು ಕ್ರಮಕ್ಕೆ ಮುಂದಾಗುವಂತದಕ್ಕಾಗ್ಲಿ ಯಾವುದಕ್ಕೆ ಮುಂದಾಗ್ಲಿಲ್ಲ ಅಂತ ನಿಟ್ಟಿನಲ್ಲಿ ಒಂದು ಆರೋಪಿಯ ಗಂಡನ ಮನೆಯ ಬಾಗಿಲಲ್ಲೇ ಕೂತು ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನು ಈತ ಅತಿಥಿ ಯಾರು ಈತ ಒಂದು ದಿನನಿತ್ಯ ಒಂದು ವಾಡಿಕೆ ಇಟ್ಕೊಳ್ಳುವಂಥದ್ದು. ನಿನ್ನ ಮನೆಯಿಂದ ಚಿನ್ನ ತರಬೇಕು, ನಿನ್ನ ಮನೆಯಿಂದ ಹಣ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ದಿನನಿತ್ಯ ಕಿರುಕುಳ ಹಾಗೂ ಮಾನಸಿಕ ದೈಹಿಕ ಕಿರುಕುಳವನ್ನ ನೀಡ್ತಾ ಹೋಗುವಂಥದ್ದು. ಇನ್ನು ಆ ಆರೋಪಿಯ ಒಂದು ತಾಯಿ ಕೂಡ ಒಂದು ಕೈಕಾಲುಗಳನ್ನ ಕಟ್ಟಿ ಮನೆಯಲ್ಲಿರುವ ಕಿಟಕಿ ಬಾಗಿಲನ್ನೆಲ್ಲ ಲಾಕ್ ಮಾಡಿ ಒಂದು ತಲ್ಲಿತಕ್ಕೆ ಮುಂದಾಗುವಂಥದ್ದು. ದಿನನಿತ್ಯ ರವರವ ನರಕ ತೋರಿಸುವಂತ ನಿಟ್ಟಿನಲ್ಲಿ ಈ ಒಂದು ಮಹಿಳೆಗೆ ದಿನನಿತ್ಯ ನರಕ ತೋರಿಸುವಂತ ನಿಟ್ಟಿಗೆ ಈ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಒಂದು ಬಾಳಿ ಬದುಕಬೇಕಾಗಿದ್ದಂತ ಸಂಸಾರ ನಡ್ಸ್ಕೊಂಡು ಹೋಗ್ಬೇಕಾಗಿದ್ದಂತ ಒಂದು ಶಿಕ್ಷಕ ಯಾರಿದ್ದಾನೆ, ಈತ ಸಮಾಜಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾನೆ ಅನ್ನುವಂಥದ್ದು ಈ ಘಟನೆಯಿಂದ ನೋಡೋಕ್ಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಸರ್ಕಾರಿ ಶಾಲೆಯ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡುವಂತ ಈ ವ್ಯಕ್ತಿ ದಿನನಿತ್ಯ ತನ್ನ ಹೆಂಡತಿಗೆ ರವರವ ನರಕ ತೋರಿಸುವಂತದ್ದು ನಿಟ್ಟಿನಲ್ಲಿ ಒಂದು ಘಟನೆಗೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮಹಿಳೆ ಪರವಾಗಿ ನಿಂತು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಕಳಕಳಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಮಾಹಿತಿಗೆ.